ರಂಗಭೂಮಿಗೆ ಸಿಜಿಕೆ ಕೊಡುಗೆ ಅಪಾರ. ವೆಂಕಟರಮಣ ಸ್ವಾಮಿ ಕಲಾವಿದರಾದ ವೆಂಕಟೇಶ ಶಾಂತರಾಜು ಅವರಿಗೆ ಸಿಜಿಕೆ ಪ್ರಶಸ್ತಿ ಪ್ರದಾನ. ಪ್ರೇಕ್ಷಕರ ಮನಮುಟ್ಟಿದ ಸಾವಿತ್ರಿಬಾಯಿ ಪುಲೆ ನಾಟಕ ಪ್ರದರ್ಶನ. ರಂಗಕರ್ಮಿ ಸಿಜೆ ಕೃಷ್ಣಸ್ವಾಮಿ ಅವರಿಗೆ ರಂಗಭೂಮಿಗೆ ದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದು ಡಾ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ವೆಂಕಟರಮಣ ಸ್ವಾಮಿ ಪಾಪು ಹೇಳಿದರು. ನಗರದ ಡಾ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಕರ್ನಾಟಕ ರಂಗ ಪರಿಷತ್ತು, ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ರಾಜ್ಯಮಟ್ಟದ ಸಿಜಿಕೆ ರಂಗ ಪ್ರಶಸ್ತಿ ಪ್ರದಾನ ಹಾಗೂ ಸಾವಿತ್ರಿಬಾಯಿ ಪುಲೆ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೃಷ್ಣಸ್ವಾಮಿ ಅವರು ಬೀದಿ ನಾಟಕಗಳ ಮೂಲಕ ರಂಗಭೂಮಿಯನ್ನ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಎಂದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಾಮಚಂದ್ರ ರಾಜೆ ಅರಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸಿಜಿಕೆ ರಂಗ ಪ್ರಶಸ್ತಿ ಪ್ರದಾನ. ಕೊಳ್ಳೇಗಾಲದ ಹಾರ್ಮೋನಿಯಂ ಮತ್ತು ಕೀಬೋರ್ಡ್ ಕಲಾವಿದ ವೆಂಕಟೇಶ, ರಂಗಭೂಮಿ ಕಲಾವಿದ ಶಾಂತರಾಜು ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ನಂಜುಂಡಯ್ಯ ಪ್ರಶಸ್ತಿ ಪ್ರದಾನವನ್ನ ಮಾಡಿದರು. ಕೆವಿ ಸುಬ್ಬಣ್ಣ ರಂಗ ಸಮೂಹಕ್ಕೆ ಹೆಗ್ಗೋಡು ಅಭಿನಯಿಸಿದ ನಾಟಕ ಸಾವಿತ್ರಿಬಾಯಿ ಪುಲೆ ನಾಟಕ ಉತ್ತಮ ಪ್ರದರ್ಶನಗೊಂಡು ಪ್ರೇಕ್ಷಕರ ಕಣ್ಣಲ್ಲಿ ನೀರು ತರಿಸಿ ಮನಮುಟ್ಟಿತು. ರಾಜ್ಯಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತರಾದ ಎಎಸ್ ಶೈಲಜಾ ಪ್ರಕಾಶ್ 1 ಗಂಟೆ ಕಾಲ ನಡೆಸುವ ಮೂಲಕ ಪ್ರೇಕ್ಷಕರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡು ಮೆಚ್ಚುಗೆಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಸಾಹಿತಿ ಕೆ ಶ್ರೀಧರ್, ಚೆಸ್ಕಾಂ ಉಪಾಧ್ಯಕ್ಷ ಎನ್ ಮಹೇಶ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಾಧ್ಯಕ್ಷ ಮಹದೇವಸ್ವಾಮಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ತಾಲೂಕಾ ಅಧ್ಯಕ್ಷ ಸಿಕೆ ರಾಮಸ್ವಾಮಿ, ಹರಿಕತೆ ವಿದ್ವಾಂಸ ಶಿವಕುಮಾರ ಶಾಸ್ತ್ರಿ, ಸಮಾಜ ಸೇವಕ ನಾಗರಾಜು, ಬಿಇಒ ಹನುಮಶೆಟ್ಟಿ, ಕರ್ನಾಟಕ ರಂಗ ಪರಿಷತ್ತು ರಾಜ್ಯ ಸಿಎಂ ನರಸಿಂಹಮೂರ್ತಿ, ಜಿಲ್ಲಾಧ್ಯಕ್ಷ ಉಮ್ಮತ್ತೂರು ಬಸವರಾಜ್, ಕಲೆ ಎನ್ ನಟರಾಜು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಆಮೇಲೆ ಮತ್ತೆ ಸಾಕಷ್ಟು ಪಾತ್ರ ಮಾಡಿದ್ದ ನಾನು ಕಲಾವಿದ ಅಲ್ಲ, ಕಲಾವಿದರನ್ನ ಪ್ರೋತ್ಸಾಹಿಸ್ತಕ್ಕಂಥ ಮನಸ್ಸಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಕ್ಕಂಥದ್ದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲ ಬಾಲ್ಯದಲ್ಲಿ ಹಳ್ಳಿಗಳಲ್ಲಿ ಬೆಳೆದಂತ ದಿನಗಳಲ್ಲಿ ನಮಗೊಂದು ಇಷ್ಟೊಂದು ದೃಶ್ಯ ಮಾಧ್ಯಮಗಳು ಅವಕಾಶಗಳು ಹೆಚ್ಚಿರಲಿಲ್ಲ. ಮತ್ತು ಇದ್ರೂ ಸಹ ನಮ್ಮ ತಂದೆ ತಾಯಿಗಳು, ನೆರೆಹಿರಿಯರು, ನೆಂಟರಿಷ್ಟರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವರ್ಷಕ್ಕೆ 1 ಬಾರಿನೋ 6 ತಿಂಗಳಿಗೆ 1 ಸಾರಿನೋ ಅಥವಾ 3 ವರ್ಷಕ್ಕೆ 1 ಸತಿ ಆಗ್ತಕ್ಕಂಥ ನಾಟಕಗಳೇನಿದೋ ಅದ್ರ ಬಗ್ಗೆ ಅವರಿಗೆ ಆಸಕ್ತಿ ಜಾಸ್ತಿ. ಮತ್ತು ಅವರ ಯಾವ ರೀತಿ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ನಾವು ಎಷ್ಟು ದೈವಕ್ಕೆ ಬೆಲೆಯನ್ನ ಕೊಡ್ತೀವೋ ಆ ರೀತಿ ಪರಮಾತ್ಮನಿಗೆ ಅದನ್ನ ಅವರು ಹೋಲಿಕೆ ಮಾಡಿ ಆ ನಾಟಕಗಳನ್ನ, ಆ ಸಂದರ್ಭಗಳನ್ನ ನೋಡಿ ಅವರು ಕೈ ಮುಗಿದು ನೋಡ್ತಾ ಇದ್ರು. ಅಂತ ಕಾಲ ಇತ್ತು. ಬಹುಶಃ ಇವತ್ತು ಹಿರಿಯರಿದ್ದೀರಿ, ವಯಸ್ಸಾದವರಿದ್ದೀರಿ, ತಾವು ಗೊತ್ತಿದೆ. ಅವತ್ತೇನಾದ್ರು ಭೂಕೈಲಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಬಬ್ರುವಾನ ಬಂದ ಸಂದರ್ಭದಲ್ಲಿ ಎಷ್ಟೋ ಜನ ಎದ್ದು ನಿಂತು ಅವರಿಗೆ ಗೌರವ ನಮಸ್ಕಾರ ಮಾಡ್ತಕ್ಕಂಥ ಕೆಲಸಗಳಿತ್ತು. ಬಹುಶಃ ಅದು ಪಾತ್ರದ ಹೆಸರಿಗೂ ಮಾಡ್ತಾ ಇದ್ರು. ಮತ್ತೆ ನಟನೆ ಮಾಡ್ತಕ್ಕಂಥ ಕಲಾವಿದರು ಇದೆಲ್ಲ ಬಹುಶಃ ಅವ್ರು ನೋಡಿದ್ರೆ ನಾವು ಎದ್ದು ಈಗಲೂ ಕೈ ಮುಗಿಬೇಕು, ಅಷ್ಟು ಗ್ರಾಮೀಣ ಪ್ರತಿಭೆಗಳು ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ಬಹುಶಃ ಅನೇಕರಲ್ಲಿ ಒಳ್ಳೆ ಜೀವನವನ್ನು ಸಾಗಿಸಿದ್ದಾರೆ. ಕಲಾವಿದರಾಗಿ ಗುರುತಾದ ಮೇಲೆ ಅವರಿಗೆ ಜೀವನವನ್ನು ಸಾಗಿಸಲಿಕ್ಕೆ ಅನೇಕ ಅವಕಾಶಗಳು ಅದರಿಂದ ದೊರೆತಿದೆ. ಅದೇ ರೀತಿ ಇದೇ ಹವ್ಯಾಸವನ್ನ ಮಾಡಿಕೊಂಡು ತಮ್ಮ ಜೀವನವನ್ನು ಕಳ್ಕೊಂಡು, ಬಟ್ ತಮ್ಮಲ್ಲಿದ್ದಂತ ಆಸ್ತಿಗಳು ಇದು ಇತ್ಯಾದಿಗಳೇನಿದೆ ಅದೆಲ್ಲವನ್ನ ಮುಡಿಪಾಗಿ ಅದೆಲ್ಲವನ್ನ ವ್ಯಯ ಮಾಡಿ ನಾನು ಕಲಾವಿದನಾಗಿ ಬದುಕ್ತೀನಿ ಹೊರತು ನಾನು ಆಸ್ತಿಗಾಗಿ ಬದುಕೋದಿಲ್ಲ ಅಂತಕ್ಕಂಥದ್ದನ್ನು ತೋರಿಸಿ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಆದರ್ಶ ವ್ಯಕ್ತಿಗಳನ್ನು ನಾವು ನೋಡಿದ್ವಿ. ಇವೆಲ್ಲವನ್ನೂ ನೋಡುವಂತ ಸಂದರ್ಭದಲ್ಲಿ ಒಂದೇ ಒಂದು ನಾಟಕವನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ಥೀಮ್ ಇರ್ತಿರ್ತಾನೆ. ಇಂಥ ಒಂದು ನಾಟಕ ಆಗ್ತಾ ಇದೆ, ರಂಗಭೂಮಿಯಲ್ಲಿ ಇಂಥ ಪ್ರದರ್ಶನ ಇವತ್ತು ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಮೆಸೇಜ್ ಹೋಗ್ತಾ ಇತ್ತು. ಮೆಸೇಜ್ ನಾವು ಬರೀ ಮನರಂಜನೆಗೆ ಹೋಗಿ ಮಾಡ್ತಾ ಇರಲಿಲ್ಲ. ಈ ಸಮಾಜಕ್ಕೆ, ಈ ಧರ್ಮಕ್ಕೆ, ಈ ಜನಾಂಗಕ್ಕೆ ಏನಾದ್ರೂ ನಾವು ಇವತ್ತು ಹೇಳಿ ಅವ್ರನ್ನ ಎಚ್ಚರಿಸಬೇಕು ಅಂತ ಹೇಳಿ ನಾಟಕ ಮಾಡ್ತಾ ಇದ್ರು. ಈ ಜನಾಂಗದಲ್ಲಿ ಬಾಲ್ಯ ವಿವಾಹ ಆಗ್ತಾ ಇದೆ, ಇದನ್ನ ತಡೆ ಮಾಡಲಿಕ್ಕೆ ಈ ಸಂದರ್ಭವನ್ನು ಬಳಸಿಕೊಂಡು ನಾನು ಹೇಳಿ ಆ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು. ಜಾತಿ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ, ಅದನ್ನ ತೊಡೆದು ಹಾಕಬೇಕು. ಅದಕ್ಕಾಗಿ ನಾನು ಈ ಪ್ರದರ್ಶನವನ್ನು ಕೊಟ್ಟು ಜನರಲ್ಲಿ
ಅವೇರ್ನೆಸ್ ಕೊಡಬೇಕು, ಧಾರ್ಮಿಕ ಭಾವನೆಗಳನ್ನ ನಾವು ಜನರಲ್ಲಿ ಹೇಳಬೇಕು, ಸಾಂಸ್ಕೃತಿಕವಾಗಿ ನಾವೆಲ್ಲರೂ ಬೆಳಿಬೇಕು. ಈ ರೀತಿಯ ಸಂದೇಶವನ್ನ ಕೊಡ್ಲಿಕ್ಕಾಗಿ ನಾಟಕ ಮಾಡ್ತಾ ಇದ್ದೇವೆ ಹೊರತು ಹಿಂದೆ ಯಾರು ಸಹ ಹಣಕ್ಕಾಗಿ ನಿಮ್ಮ ರಂಗ ಪ್ರದರ್ಶನಗಳನ್ನ ಮಾಡ್ತಾ ಇರಲಿಲ್ಲ. ಮತ್ತೆ ಅವತ್ತು ಮಾಡ್ತಕ್ಕಂಥವ್ರು ಯಾರಿದ್ರು ಅಂದ್ರೆ ಎಲ್ಲಾ ಪ್ರತಿಭಾನ್ವಿತಾರೆ. ಇವಾಗ ಏನಾಗ್ತದೆ, ಪ್ರಯೋಗ ಮಾಡ್ತೀವಿ ನಾವು. ಒಂದೇನ್ ಮಾಡ್ತೀವಿ, ಮೊದಲನೇದಾಗಿ ಹೋಗಿ ಟಿವಿ ಸೀರಿಯಲ್ ಮಾಡ್ತೀವಿ, ಅಲ್ಲಿ ಕ್ಲಿಕ್ ಆಯ್ತು ಅಂದ್ರೆ ಬೇರೆ ಕಡೆ ಸಿನಿಮಾ ಕಡೆ ಮತ್ತೊಂದು ಬಾಲಿವುಡ್ ಹಾಲಿವುಡ್ ಹೋಗ್ತೀವಿ. ಆದ್ರೆ ಅವತ್ತು ಆ ತರ ಇರಲಿಲ್ಲ. ನಿಜವಾಗ್ಲೂ ರಂಗಭೂಮಿಯ ಕಲಾವಿದನಾಗಿ ಅವನಲ್ಲಿ ನಿಂತಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಶ್ರಮ ಹಾಕಿ ಅಭ್ಯಾಸ ಮಾಡಿ ಅವನು ಪರಿಣಿತ ಆದ್ಮೇಲೆ ನಾನು ಬರ್ತಾ ಇದ್ದೀನಿ. ಮತ್ತೆ ಅವತ್ತು ಅವಕಾಶನೂ ಹಾಗೆ ಇತ್ತು. ಅಂಥವ್ರು ಮಾತ್ರ ಮೇಲತ್ತು ಅಂತ ಇದ್ರೆ, ಇಲ್ಲಾಂದ್ರೆ ನೀನು ಅಭ್ಯಾಸ ಮಾಡಪ್ಪ ಅಂತ ಹೇಳ್ತಾರೆ. ಅಷ್ಟೊಂದು ಒಳ್ಳೆಯ ಅವಕಾಶಗಳು ನಮ್ಮ ಪ್ರಾಚೀನ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಆದ್ರೆ ಇವತ್ತು ವಿಶೇಷವಾಗಿ ಬಹುಶಃ ಒಂದು ಒಳ್ಳೆ ನಾಟಕವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದೆ. ಸಾವಿತ್ರಿ ಬಾಯಿ ಬಾಪುಲೆ ಇರ್ತಕ್ಕಂಥದ್ದು ನೀವು ನೋಡಿದ್ರೆ, ಹೆಣ್ಣು ಮಗಳ ಬಗ್ಗೆ ನೀವು ಕೇಳಿದ್ರಿ. ನಾವು ಇದೇ ವೇದಿಕೆಯಲ್ಲಿ ಸಾಕಷ್ಟು ಮಾತನಾಡಿ ಈ ದೇಶ ಬರೀ ಜಾತಿ ವ್ಯವಸ್ಥೆಯಲ್ಲಿ ತೊಂದರೆ ಮಾಡಿಲ್ಲ, ಆರ್ಥಿಕವಾಗೂ ತೊಂದರೆ ಮಾಡಿದೆ, ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ತೊಂದರೆ ಮಾಡಿ ಮಕ್ಕಳಿಗೆ ಶಿಕ್ಷಣ ಸಿಗದೇ ರೀತಿಯಲ್ಲೂ ಸಹ ನೋಡ್ಕೊಂಡಿದೆ. ಶಿಕ್ಷಣವೇ ಸಿಗಬಾರ್ದು ಅವರಿಗೆ. ಶಿಕ್ಷಣ ಸಿಕ್ಕದಲ್ಲಿ ಅವರು ಜ್ಞಾನ ಬರೋದು, ಜ್ಞಾನ ಬಂದರೂ ಅವರು ರೈಟ್ಸ್ ಕೇಳಕ್ಕೆ ಹೋರಾಟ ಮಾಡೋದು, ಅಥವಾ ನ್ಯಾಯಾಲಯಕ್ಕೆ ಹೋಗೋದು, ಪ್ರಶ್ನೆ ಮಾಡೋದು, ಇವೆಲ್ಲ ಬರಬಾರದು, ಮಟ್ಟಕ್ಕೆ ಆಗ್ಬೇಕು ಅಂತ ಹೇಳಿದ್ರೆ ಇವರಿಗೆ ಶಿಕ್ಷಣ ಇಲ್ಲ ಹಾಗೆ ಮಾಡಬೇಕು ಅಂತ ಹೇಳಿ ಅಂದಿನ ವ್ಯವಸ್ಥೆ ಇತ್ತು. ಬಹುಶಃ ಇವತ್ತಿನ ಪರಿಸ್ಥಿತಿಯಲ್ಲಿ 100 ವರ್ಷದ ಹಿಂದೆ ನೋಡಿದ್ರೆ ಆ ಅನುಭವಿಸಿರ್ತಕ್ಕಂಥವ್ರು ಗೊತ್ತು. ನಿಜವಾಗ್ಲೂ ಅವರ ಕಣ್ಣಲ್ಲಿ ನಿಜವಾಗ್ಲೂ ನಮ್ಮಲ್ಲಿ ಬರ್ತಕ್ಕಂಥ ನೀರು ಬಂದಿಲ್ಲ.